102 ಜಾತಿ ಇರುವಂಥ ನಾವು ಹಿಂದುಳಿದ ವರ್ಗದಲ್ಲಿ ಇರಬೇಕಾದ್ರೆ ಎಲ್ಲ ಜಾತಿನಲ್ಲೂ ನಾವಿದ್ದೀವಿ. ಹಂಗಂತ ಒಬ್ಬೊಂದೊಂದು ಜಾತಿಯಿಂದ ಸಂಬಂಧಗಳು ಯಾರು ಬೆಳೆಸ್ಕೊಳೋದಿಲ್ಲ. ಸರ್ಕಾರದ ಸವಲತ್ತುಗಳನ್ನು ತಗೊಳೋದಕ್ಕೆ, ಅವಕಾಶಗಳನ್ನು ಪಡೆಯೋದಕ್ಕೋಸ್ಕರ ಹೋರಾಟ ಮಾಡ್ತೀವಿ. ಇದರಿಂದ ನಮ್ಮ ಸಮಾಜದಲ್ಲೂ ಕೂಡ ಗೊಂದಲ ಭಾಳ ವರ್ಷಗಳಿಂದ ಆಗಿ ಈಗ ನಿವಾರಣೆ ಆಗಿದೆ. ಅದಕ್ಕೋಸ್ಕರನೇ ಇವತ್ತು ನಾವೆಲ್ಲರೂ ಸೇರಿ ರಾಮನಗರದಲ್ಲೂ ಕೂಡ ಈಗ ನಿಮಗೆ ಗೊತ್ತಿರೋ ಹಾಗೆ ಭಾಳಷ್ಟು ಸಂಘಟನೆ ಮಾಡಿ, ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿ, ಈಗ ಬೀದರ್ ಟು ಬೆಂಗಳೂರು ಇನ್ನು 3 ತಿಂಗಳಲ್ಲಿ ಡೇಟ್ ಫಿಕ್ಸ್ ಮಾಡಿಬಿಟ್ಟು ನಾವು ಪಾದಯಾತ್ರೆ ಮಾಡ್ತೇವೆ. ಇಡೀ ರಾಜ್ಯದವರೆಲ್ಲ ಸೇರಿಕೊಂಡು ಪಾದಯಾತ್ರೆ ಮಾಡಿ ನಮ್ಮ ಸಮಾಜಕ್ಕೆ ವಿಶೇಷವಾದಂಥ ಮೀಸಲಾತಿ ಬೇಕು. ನಮಗೆ ಪರಿಶಿಷ್ಟ ಪಂಗಡಕ್ಕೆ ನಮ್ಮನ್ನು ಸೇರಿಸೋದಕ್ಕೆ ಭಾಳ ದಿನಗಳಾದ್ರೂ ಕೂಡ ಈಗ ಭಾಳಷ್ಟು ಸಮಾಜಗಳಿಗೆ ಅವಕಾಶಗಳು ಕೊಟ್ಟಿದ್ದಾರೆ. ನಮ್ಮ ಸಮಾಜದ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷ ಪ್ಯಾಕೇಜ್ ಮಾಡಿ ವಿದ್ಯಾವಂತರಾಗೋದಕ್ಕೆ ಸರ್ಕಾರದ ಸವಲತ್ತು ಕೊಟ್ಟರೆ ನಮ್ಮ ಸಮಾಜದ ಹೆಣ್ಣುಮಕ್ಕಳು ಕೂಡ ವಿದ್ಯಾವಂತರಾಗ್ತಾರೆ. ಇದನ್ನೆಲ್ಲ ಸರ್ಕಾರದ ಗಮನಕ್ಕೆ ತರಬೇಕು ಅಂತಲೇ ನಾವು ಹೋರಾಟ ಮಾಡಿದ್ದೇವೆ. ಇದರ ಅಂಗವಾಗಿ ಇವತ್ತು ರಾಮನಗರದಲ್ಲಿ ಒಂದು ಕಾರ್ಯಕ್ರಮದ ಮೂಲಕ ಚಾಲನೆ ಕೊಡ್ತಾ ಇದ್ದೇವೆ. ಎಲ್ಲ ಹೋಬಳಿನಲ್ಲಿರ್ತಕ್ಕಂಥ ಈ ಎಲ್ಲ ತಾಲೂಕುಗಳಿರ್ತಕ್ಕಂಥ ಎಲ್ಲರನ್ನೂ ಸೇರಿಸಿ ಒಂದು ದೊಡ್ಡ ಸಮಾವೇಶ ಮಾಡೋದ್ರ ಮೂಲಕ ಈ ಸಮಾಜಕ್ಕೂ ಕೂಡ ಸಾಮಾಜಿಕ ನ್ಯಾಯ ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜ 5 ಕಸಬುಗಳನ್ನು ಮಾಡ್ತೇವೆ. ಚಿನ್ನ ಬೆಳ್ಳಿ ಕೆಲಸ, ಮರದ ಕೆಲಸ, ಕಬ್ಬಿಣದ ಕೆಲಸ, ಕಂಚಿನ ಕೆಲಸ, ಶಿಲ್ಪಿಗಳ ಕೆಲಸ ಮಾಡ್ತೇವೆ. ಸುಮಾರು ಒಂದು 30ರಿಂದ 40 ಲಕ್ಷದಷ್ಟು ನಾವು ಈ ರಾಜ್ಯದಲ್ಲಿದ್ದೇವೆ. ವಿಶೇಷ ಏನಪ್ಪ ಅಂತ ಹೇಳಿದರೆ, ಭಾರತ ದೇಶದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ವಿಶ್ವಕರ್ಮ ಸಮಾಜದವರು ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿದ್ದಾರೆ. ತಮಿಳು, ತೆಲುಗು, ಹಿಂದಿ ಎಲ್ಲ ಭಾಷೆಗಳನ್ನು ಮಾತಾಡೋರು ಕೂಡ ನಾವೆಲ್ಲ ಸೇರಿಕೊಂಡ್ರೆ ಒಂದು 35ರಿಂದ 40 ಲಕ್ಷದವರೆಗೂ ನಾವಿದ್ದೇವೆ. ನಾವು 5 ಕಸಬುಗಳನ್ನು ಮಾಡ್ತೇವೆ. ಆದರೆ ರಾಜಕೀಯ ಪ್ರಜ್ಞೆ ಇಲ್ಲದಿರ್ತಕ್ಕಂಥ ನಮ್ಮಂಥ ಶೋಷಿತ ಸಮಾಜಗಳಿಗೆ ಯಾವುದೇ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ. ನೀವು ನೋಡಿರ್ತೀರಿ, ಸುಮಾರು 25 ವರ್ಷಗಳ ಕಾಲ ನಾನು ಈ ಸಮಾಜದಲ್ಲಿ ಹೋರಾಟ ಮಾಡ್ತಾ ಇದ್ದೇನೆ. ಈ ಸಮಾಜಕ್ಕೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು, ಇದರಲ್ಲಿ ಕೆಲಸ ಮಾಡುವಂಥ ಕುಲಕಸಬುಗಳು ಉಳಿಬೇಕು, ಈ ಸಮಾಜದಲ್ಲಿರುವಂಥ ಮಕ್ಕಳು ವಿದ್ಯಾವಂತರಾಗಬೇಕು, ವಿದ್ಯಾವಂತರಾದವರಿಗೆ ಉದ್ಯೋಗ ಸಿಗಬೇಕು, ಈ ಸವಲತ್ತುಗಳು ಸರ್ಕಾರದಿಂದ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು 25 ವರ್ಷಗಳಿಂದ ರಾಜ್ಯಾದ್ಯಂತ ಲಕ್ಷಾಂತರ ಕಿಲೋಮೀಟರ್ಗಳ ಸುತ್ತಿ ಹೋರಾಟಗಳ ಮೂಲಕ ವಿಶ್ವಕರ್ಮ ಜಯಂತಿ, ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಇತ್ತೀಚೆಗೆ ಸಾಮಾಜಿಕ ನ್ಯಾಯ ನಮಗೆ ಸಿಗಲಿಲ್ಲ, ಮೀಸಲಾತಿ ಬೇಕು ಅಂತ ಸರ್ಕಾರದಿಂದ ಕುಲಶಾಸ್ತ್ರ ಅಧ್ಯಯನವನ್ನು ಮಾಡುವಂಥ ಆದೇಶಗಳನ್ನೆಲ್ಲ ಮಾಡಿಸಿ ಇಷ್ಟೆಲ್ಲ ಹೋರಾಟಗಳನ್ನು ಮಾಡಿದ್ರು ಕೂಡ ಇವತ್ತಿಗೂ ಕೂಡ ನಾವು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದ್ದೇವೆ. ನಿಮ್ಗೆ ಗೊತ್ತಿದೆ, ಅಂಬೇಡ್ಕರ್ ಅವರು ಹೇಳಿದಿರಂಗೆ ನಮ್ಮಂಥ ಶೋಷಿತ ಸಮಾಜಗಳಿಗೆ ಹೋರಾಟದ ಮೂಲಕ ಅಧಿಕಾರವನ್ನು ತಕ್ಕೊಂಡು ನಮ್ಮ ಕುಲಕಸಬುಗಳನ್ನು ಉಳಿಸಬೇಕು ಅಂತ ಏನಿದೆ, ಅದು ಭಾಳಷ್ಟು ಸಮಾಜಗಳು ತಿಳ್ಕೊಂಡಿಲ್ಲ. ಉದಾಹರಣೆ, ನಮ್ಮ ಸಮಾಜನೇ ತಿಳ್ಕೊಂಡಿಲ್ಲ. ಸಂವಿಧಾನದಲ್ಲಿರ್ತಕ್ಕಂಥ ಅವಕಾಶಗಳನ್ನು ಇಟ್ಕೊಂಡು ಹೋರಾಟ ಮಾಡೋಣ ಅಂತಂದರೆ ನಮಗೆ ರಾಜಕೀಯ ಪ್ರಜ್ಞೆ ಜೊತೆಗೆ ಸಂವಿಧಾನದಲ್ಲಿರ್ತಕ್ಕಂಥ ಅವಕಾಶಗಳನ್ನು ಪಡೆಯುವಂಥ ಆ ವ್ಯವಸ್ಥೆ ಕೂಡ ನಮ್ಮಂಥ ಸಮಾಜಗಳಿಗಿಲ್ಲ. ನಾವೆಲ್ಲ ಭ್ರಮಾಲೋಕದಲ್ಲಿ ಬದುಕ್ಬಿಡ್ತೇವೆ. ಈ ದೇಶದಲ್ಲಿರೋ ಎಲ್ಲ ಗುಡಿ ಗೋಪುರಗಳನ್ನು ವಿಶ್ವಕರ್ಮ ಸಮಾಜದವ್ರು ಕಟ್ಟಿಕೊಡ್ತೇವೆ. ಈ ದೇಶದಲ್ಲಿರುವಂಥ ಎಲ್ಲ ಸಾಂಸ್ಕೃತಿಕ ಏನು ಕಾರ್ಯಕ್ರಮಗಳಾಗ್ತದೆ, ಏನು ಯಾವುದನ್ನು ಇಟ್ಕೊಂಡು ಮಾಡ್ತಾರೆ, ಅದಕ್ಕೆ ಅಡಿಪಾಯ ವಿಶ್ವಕರ್ಮ ಸಮಾಜದ ಕೆಲಸಗಳು ಕಾರಣ ಅಂತ ನಾವು ಒದ್ದಾಡ್ತೇವೆ. ಆದರೆ ಇದು ಯಾವುದು ಕೂಡ ಸುಮ್ಮನೆ ಯಾರೂ ಕೂಡ ಗುರುತಿಸಿ ನಮಗೆ ಸವಲತ್ತುಗಳನ್ನು ಕೊಡೋಲ್ಲ. ನಾವೆಲ್ಲ ವೇದಿಕೆಗೆ ಸೀಮಿತ ಆಗಿದ್ದೇವೆ. ವೇದಿಕೆಯಲ್ಲಿ ನಮ್ಮನ್ನು ಇಂದ್ರ ಚಂದ್ರ ಅಂತ ಹೊಗಳ್ತಾರೆ. ಅದು ಬಿಟ್ಟರೆ ನಮ್ಗೆ ಯಾರೂ ಕೂಡ ರಾಜಕೀಯವಾಗ್ಲೂ ಕೂಡ ಸಹಾಯ ಮಾಡೋದಿಲ್ಲ, ಸಾಮಾಜಿಕವಾಗಿಯೂ ಕೂಡ ಸಹಾಯ ಮಾಡೋದಿಲ್ಲ.